ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ ಹಿರಿಯರೇ, ನಮ್ಮ ಕರ್ತನು ಲೋಕರಕ್ಷಕನೂ ಆಗಿರುವಂಥ ಯೇಸು ಕ್ರಿಸ್ತನ ಸಮಾಧಾನವು, ಆಶೀರ್ವಾದವು, ಕೃಪೆಯು ನಿಮ್ಮ ಕುಟುಂಬಗಳ ಮೇಲೆ ನಿತ್ಯ ನಿರಂತರವಾಗಿರಲಿ. ಚೆನ್ನಾಗಿದ್ದೀರಲ್ವಾ? ದೇವರ ವಾಕ್ಯವನ್ನೇ ಆಧಾರ ಮಾಡಿಕೊಂಡು ವಾಕ್ಯವು ಬೋಧಿಸುವುದನ್ನು ಕಲಿತು ಅದರಂತೆ ನಡೆಯುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದೀರಲ್ಲವಾ? ಕರ್ತನಿಗೆ ಸ್ತೋತ್ರ. ಈ ದಿನವೂ ದೇವರ ವಾಕ್ಯ ಧ್ಯಾನವನ್ನು ಮಾಡಿಕೊಳ್ಳೋಣ. ದೇವಜನವೇ, ನಾವು ಪ್ಲ್ಯಾನ್ ಮಾಡ್ತೇವೆ. ಅದಕ್ಕೆ ವಿ ಕ್ಯಾನ್ ಪ್ಲ್ಯಾನ್ ಬಟ್ ಗಾಡ್ ಕ್ಯಾನ್ ಪ್ರಾಸ್ಪರ್. ಅಂದರೆ ನಾವು ಎಷ್ಟೋ ಆಲೋಚನೆಗಳನ್ನು ಮಾಡಿಕೊಂಡು ಪ್ರಯತ್ನಗಳನ್ನು ಮಾಡುತ್ತೇವೆ. ಆದರೆ ದೇವರ ದಯೆಯೊಂದು, ದೇವರ ಕೃಪೆಯೊಂದು ನಮಗಿಲ್ಲದೆ ಹೋದರೆ ನಾವೆಷ್ಟು ಕಷ್ಟಪಟ್ಟರೂ, ಎಷ್ಟು ಪ್ರಯಾಸಪಟ್ಟರೂ, ಎಷ್ಟು ಆಸೆಪಟ್ಟು ಎದುರು ನೋಡಿದರೂ ಕೂಡ ವ್ಯರ್ಥವಾಗುತ್ತದೆ. ಆದರೆ ದೇವರ ವಾಕ್ಯ ಈ ದಿನ ನಮಗೆ ಹೇಳುತ್ತದೆ, ನೀನು ಕೈ ಹಾಕಿದ ಕೆಲಸವನ್ನು ಸಫಲಪಡಿಸುವೆನು. ಹಾಗಾದರೆ ಯಾವ ರೀತಿಯಾಗಿ ದೇವರು ನಮ್ಮ ಕಾರ್ಯಗಳನ್ನು ಸಫಲಪಡಿಸುತ್ತಾನೆ, ನಾವು ಏನು ಮಾಡಬೇಕು ಎಂಬುದನ್ನು ಆತನ ಪಾದಗಳ ಬಳಿಯಲ್ಲಿದ್ದುಕೊಂಡು ನಾವು ಶ್ರದ್ಧೆಯಿಂದ ಕೇಳೋಣ. ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳ ಗ್ರಂಥ 90ನೆಯ ಕೀರ್ತನೆ 17ನೆಯ ವಾಕ್ಯ. ನಮ್ಮ ಯೆಹೋವ ದೇವರ ಪ್ರಸನ್ನತೆಯು ನಮ್ಮ ಮೇಲೆ ಇರಲಿ. ನಾವು ಕೈ ಹಾಕಿದ ಕೆಲಸವನ್ನು ನಮಗೆ ಸಫಲಪಡಿಸು. ನಾವು ಕೈ ಹಾಕಿದ ಕೆಲಸವನ್ನು ಸಫಲಪಡಿಸು. ಆಮೆನ್. 2 ಸಾರಿ ಇಲ್ಲಿ ನಾವು ಕೈ ಹಾಕಿದ ಕೆಲಸವನ್ನು ಸಫಲಪಡಿಸು, ನಾವು ಕೈ ಹಾಕಿದ ಕೆಲಸವನ್ನು ಸಫಲಪಡಿಸು ಎಂದು ಮೋಶೆ ಭಕ್ತನು ಪ್ರಾರ್ಥಿಸುತ್ತಿದ್ದಾನೆ. ಈ ಪ್ರಾರ್ಥನೆ ಇಲ್ಲವೇ ಈ ಕೀರ್ತನೆ ರಚಿಸಿದ್ದು, ಬರೆದದ್ದು ಮೋಶೆ ಭಕ್ತನಿಂದ. ಜೀವಿತ ಎಂದರೇನು, ಪ್ರಯಾಸಗಳೆಂದರೇನು, ಮನುಷ್ಯನ ಆಯಸ್ಸೇನು, ಇದೆಲ್ಲದರ ಕುರಿತಾಗಿ ಮಾತನಾಡಿದ ಮೇಲೆ ಮೋಶೆ ಭಕ್ತನು ದೇವರ ಬಳಿಯಲ್ಲಿ, ದೇವರೇ, ನಾವು ಕೈ ಹಾಕಿದ ಕೆಲಸಗಳನ್ನು ಸಫಲಪಡಿಸು, ನಾವು ಕೈ ಹಾಕಿದ ಕೆಲಸವನ್ನು ಸಫಲಪಡಿಸು ಎಂದು ಕೇಳಿಕೊಳ್ಳುತ್ತಾ ಇದ್ದಾರೆ. ಈ ದಿನ ಯೌವನಸ್ಥರಾಗಿರಬಹುದು, ಗೃಹಸ್ಥರಾಗಿರಬಹುದು, ನಮ್ಮ ಮನೆಗಳ ಕುರಿತು, ಮನೆಯಲ್ಲಿರುವವರ ಕುರಿತು ನಾವು ಅನೇಕ ಕಾರ್ಯಗಳನ್ನು ಆಲೋಚಿಸಿಕೊಳ್ಳುತ್ತೇವೆ, ಪ್ರಾರಂಭಿಸುತ್ತೇವೆ. ಆದರೆ ಮುಕ್ತಾಯವಾಗುವುದಿಲ್ಲ, ಪ್ರತಿಫಲ ಸಿಗುವುದಿಲ್ಲ, ನಾವು ಅಂದುಕೊಂಡದ್ದು ನಡೆಯುವುದಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಬಹಳ ಕುಗ್ಗಿ ಹೋಗುತ್ತೇವೆ, ಬಹಳ ಬೇಸರ ಮಾಡುತ್ತೇವೆ. ಕೆಲವರು ಸಕ್ಸಸ್ ಆಗ್ತಾ ಇರ್ತಾರೆ, ನಮಗೆ ಯಾಕೆ ದೇವರೇ, ನನ್ನ ಕುಟುಂಬವ್ಯಾಕೆ, ನನ್ನ ಮಕ್ಕಳಿಗೆ ಯಾಕೆ, ನನಗೆ ಯಾಕೆ ತಡೆಗಳು ಎಂದು ಪ್ರಶ್ನೆ ಮಾಡುತ್ತಾ ಇರ್ತೇವೆ. ಕೆಲವು ಸಂದರ್ಭಗಳಲ್ಲಿ ನಾವು ಮಾಡಿದಂಥ ಪ್ರತಿ ಕಾರ್ಯವೂ ವ್ಯರ್ಥವಾಗಿ, ನಷ್ಟವಾಗಿ, ಸೋಲಾಗಿ ಹೋಗುತ್ತಿರುತ್ತದೆ. ಆದರೆ ಮಹಾನಾಯಕನಾದಂಥ ಮೋಶೆ ಕೂಡ ದೇವರ ಸಮ್ಮುಖದಲ್ಲಿ ಬಂದು ಈ ಪ್ರಾರ್ಥನೆಯನ್ನು ಪ್ರಾರ್ಥಿಸುತ್ತಾ ಈ ರೀತಿಯಾಗಿ ಹೇಳುತ್ತಾ ಇದೆ, ನಮ್ಮ ಯೆಹೋವ ದೇವರ ಪ್ರಸನ್ನತೆಯು ನಮ್ಮ ಮೇಲೆ ಇರಲಿ. ನೋಡಿ, ಯಾವಾಗ ದೇವರ ಪ್ರಸನ್ನತೆ ನಮ್ಮ ಮೇಲೆ ಇರುತ್ತದೋ ನಾವು ಕೈ ಹಾಕಿದಂಥ ಕೆಲಸಗಳು ಸಫಲವಾಗುತ್ತವೆ. ಮಾನುಷಿಕ ಜ್ಞಾನದ ಮೇಲೂ, ಮನುಷ್ಯರ ಆಲೋಚನೆಗಳ ಮೇಲೂ, ಸ್ವಬುದ್ಧಿಯ ಆಧಾರದ ಮೇಲೆಯೂ ನಾವು ಏನೇ ಪ್ರಯತ್ನ ಮಾಡಿದರೂ ಕೂಡ ದೇವರ ದಯೆಯೊಂದು ಇಲ್ಲದೆ ಹೋದರೆ ಎಲ್ಲವೂ ವ್ಯರ್ಥವಾಗುತ್ತದೆ. ಅದಕ್ಕೆ ಲಕ್ಷ ಜನರನ್ನು ನಡೆಸಿದಂಥ ಮೋಶೆ ಭಕ್ತನು ಅಂದು ನಂಬಿಕೆಯಿಂದ ದೇವರ ಬಳಿಯಲ್ಲಿ ಬಂದು ಪ್ರಾರ್ಥಿಸುತ್ತಾ, ದೇವರೇ, ನಾವು ನಿಮ್ಮನ್ನು ಬಿಟ್ಟು ಏನಾದರೂ ಪ್ರಯತ್ನ ಮಾಡಿದರೆ ಅದು ಫಲಿಸುವುದಿಲ್ಲ, ನಿಮ್ಮ ಪ್ರಸನ್ನತೆ ನಮ್ಮ ಮೇಲೆ ಇರಲಿ. ಈ ವಿಡಿಯೋ ಕೇಳುತ್ತಿರುವಂಥ ನನ್ನ ಸಹೋದರಿ ಸಹೋದರರೇ, ನೀವು ಕೂಡ ಈ ಪ್ರಾರ್ಥನೆಯನ್ನು ಮಾಡುತ್ತೀರಾ? ಅಪ್ಪ, ನಿನ್ನ ಪ್ರಸನ್ನತೆ ನನ್ನ ಮೇಲಿರಲಿ ಅಪ್ಪ. ನಾವು ಪ್ಲ್ಯಾನ್ ಮಾಡ್ತೇವೆ, ಅದನ್ನು ಪ್ರಾಸ್ಪರ್ ಮಾಡೋದು,
ನಾವು ಪ್ರಾರಂಭ ಮಾಡುತ್ತೇವೆ, ಪ್ರತಿಫಲ ಕೊಡುವುದು. ನಾವು ಅಂದುಕೊಳ್ಳುತ್ತೇವೆ, ಅದನ್ನು ಆಶೀರ್ವದಿಸುವುದು ನೀನಲ್ಲವೇ? ನೀನೇ ನಮ್ಮ ಸಂಗಡ ಇರಪ್ಪ, ನೀನೇ ನಮ್ಮ ಜೊತೆಯಲ್ಲಿ ಬರದೇ ಇದ್ದರೆ ನಮ್ಮನ್ನು ಹೋಗುಗೊಡಿಸಬೇಡ ಎಂದು ಪ್ರಾರ್ಥಿಸಿದವನು ಈ ಮೋಶೆ ಭಕ್ತನು. ತನ್ನ ಯೌವನ ಕಾಲದಲ್ಲಿ ತಾನೇ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬಿಡಿಸಿಬಿಡುತ್ತೇನೆಂದು ನೆನೆಸಿ ತನ್ನ ಶಕ್ತಿಯಿಂದ ಒಬ್ಬ ಐಗುಪ್ತನನ್ನು ಕೊಂದು ಮಣ್ಣಲ್ಲಿ ಬಚ್ಚಿಟ್ಟನು. ಅಂದುಕೊಂಡ, ನಾನು ಹೀಗೆ ಇಸ್ರಾಯೇಲರ ವಿರುದ್ಧವಾಗಿ ಬರುವವರನ್ನ ನಾನು ಕೈಯಲ್ಲಿ ಒಡೆದು ನಾನೇ ಇವರಿಗೆ ಸ್ವತಂತ್ರ ಕೊಡಿಸುತ್ತೇನೆ ಎಂದು ಅಂದುಕೊಂಡಿದ್ದಿರಬಹುದು. ಆದರೆ ಮರುದಿನವೇ ತಾನು ಮಾಡಿದ ಪ್ರಯತ್ನವು ಫಲಿಸಲಿಲ್ಲ. ಅವರಲ್ಲಿ ಇಸ್ರಾಯೇಲರೇ ಬಂದು ನಿನ್ನೆ ಅವನನ್ನು ಕೊಂದ ಹಾಗೆ ನಮ್ಮನ್ನು ಕೊಲ್ಲಬೇಕೆಂದಿದ್ದೀಯಾ ಎಂದು ಕೇಳಲಿಕ್ಕೆ ಪ್ರಾರಂಭಿಸಿದರು. ಕೆಲವು ಸಂದರ್ಭಗಳಲ್ಲಿ ಬಹಳ ಸಂತೋಷದಿಂದ ಬಿಸ್ನೆಸ್ಸನ್ನು, ಕೆಲಸವನ್ನು, ಆಫೀಸ್ಗೆ ಹೋಗೋದನ್ನು, ವಿದ್ಯಾಭ್ಯಾಸ ಮಾಡೋದನ್ನು, ಮನೆ ಕಟ್ಟೋದನ್ನು, ಪ್ರತಿಯೊಂದನ್ನು ಬಹಳ ಖುಷಿಯಿಂದ ಪ್ರಾರಂಭ ಮಾಡುತ್ತೇವೆ. ಆದರೆ ಆ ಖುಷಿ ನಿರಂತರವಾಗಿರುವುದಿಲ್ಲ, ಆ ಆರೋಗ್ಯ ನಿರಂತರವಾಗಿರುವುದಿಲ್ಲ, ಆ ಆಶೀರ್ವಾದ ನಿರಂತರವಾಗಿರುವುದಿಲ್ಲ. ಕಾರಣ ಏನು ಗೊತ್ತಾ? ಕರ್ತನು ನಿನ್ನ ಪ್ರಯತ್ನದ ಮೇಲೆ ಅನುಗ್ರಹಗಳನ್ನು, ಪ್ರಸನ್ನತೆಯನ್ನು ತೋರಿಸಲಿಲ್ಲ. ಈ ಮೋಶೆಯ ಭಕ್ತನ ಪ್ರಾರ್ಥನೆಯನ್ನು ನೀವು ನಾನು ಮಾಡೋಣವಾ? ಅಪ್ಪ, ಇಲ್ಲಿ ಹೇಳುತ್ತದೆ, ನಾವು ಕೈ ಹಾಕಿದ ಕೆಲಸವನ್ನು ನಮಗೆ ಸಫಲಪಡಿಸು. ಈ ವಿಷಯದ ಕುರಿತಾಗಿ ಯೋಬನ ಗ್ರಂಥದಲ್ಲಿಯೂ ಕೂಡ ಒಂದು ಮಾತು ಇದೆ. ಯೋಬನ ಗ್ರಂಥ ಅದರ 22ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ, ಯಾವುದನ್ನು ಸಂಕಲ್ಪಿಸಿಕೊಳ್ಳುವೆಯೋ ಅದು ನಿನಗೆ ನೆರವೇರುವುದು, ಬೆಳಕು ನಿನ್ನ ಮಾರ್ಗಗಳಲ್ಲಿ ಪ್ರಕಾಶಿಸುವುದು. ನೀನು ಸಂಕಲ್ಪಿಸಿಕೊಳ್ಳುವುದು, ನೀನು ಪ್ಲ್ಯಾನ್ ಮಾಡೋದು. ಈಗ ಒಂದು ಮನೆ ಕಟ್ಟಡವನ್ನು ಕಟ್ಟಬೇಕಾದರೆ ಈಗಿನ ಕಾಲದಲ್ಲಿ ಬ್ಲೂ ಪ್ರಿಂಟ್ ಬಹಳ ಅವಶ್ಯ, ಮನೆ ಪ್ಲ್ಯಾನಿಂಗ್ ಬಹಳ ಮುಖ್ಯ. ಅದು ಪರ್ಮಿಷನ್ ತೆಗೆದುಕೊಂಡು ನಾವು ಕಟ್ಟಲಿಕ್ಕೆ ಪ್ರಾರಂಭಿಸಬೇಕೀಗ. ಪ್ಲಾನ್ ಅಂದುಕೊಳ್ಳುತ್ತೇವೆ, ಓಕೆ ಇಲ್ಲಿ ರೂಮ್ ಬರಬೇಕು, ಇಲ್ಲಿ ಹಾಲ್ ಬರಬೇಕು, ಇಲ್ಲಿ ಇದು ಬರಬೇಕು. ಆದರೆ ಕೆಲವು ಸಂದರ್ಭಗಳಲ್ಲಿ ಪಾಯ ಮಾತ್ರ ಹಾಕಕ್ಕಾಗುತ್ತೆ. ಗಾಡಿ ತೆಗೆದುಕೊಳ್ಳಬೇಕು ಅಂದುಕೊಳ್ಳುತ್ತೇವೆ, ಅದು ತೆಗೆದುಕೊಳ್ಳುವ ಆಸೆಯಾಗಿ ಉಳಿದು ಬಿಡುತ್ತದೆ. ಮಕ್ಕಳಿಗೆ ಹಿಂಗೆ ಮಾಡಬೇಕು ಮದುವೆ, ಅಲ್ಲಿ ಮಾಡಬೇಕು ಮದುವೆ, ಹಿಂಗೆ ಮಾಡಬೇಕು ಅಂದುಕೊಳ್ಳುತ್ತೇವೆ, ಆಸೆಯಾಗಿ ಉಳಿದು ಬಿಟ್ಟಿದೆ. ನಾನು ಒಳ್ಳೆ ಕೋರ್ಸ್ ಮುಗಿತಾನೆ ಇಂಥ ಕಡೆ ಜಾಬ್ ಮಾಡಬೇಕು, ಇಂಥ ಸಿಟಿಗೆ ಹೋಗಿ ಜಾಬ್ ಮಾಡಬೇಕು, ಆಸೆಯಾಗಿ ಉಳಿದು ಬಿಟ್ಟಿದೆ. ಯಾಕೆಂದರೆ ನಾವು ಮಾಡಿದ ವಿದ್ಯಾಭ್ಯಾಸ, ನಾವು ಪ್ರಾರಂಭಿಸಿದ ಬಿಸ್ನೆಸ್, ನಾವು ಮಾಡುತ್ತಿರುವಂಥ ವ್ಯವಸಾಯ ಪ್ರತಿಯೊಂದು ಕೂಡ ಫಲಿಸದೆ ಸುಮ್ಮನಾಗಿಬಿಟ್ಟಿದೆ. ಈಗ ಮೋಶೆ ಭಕ್ತನಂತೆ ನೀವು ನಾನು ಪ್ರಾರ್ಥಿಸೋಣವ. ಕರ್ತನೇ, ನಿನ್ನ ಪ್ರಸನ್ನತೆಯನ್ನು ನನ್ನ ಮೇಲೆ ತೋರಿಸು, ನಾವು ಕೈ ಹಾಕಿದ ಕೆಲಸವನ್ನು ಸಫಲಪಡಿಸು. ನೀವು ಪ್ರಾರಂಭಿಸಲಿಕ್ಕೆ ಹೋಗುತ್ತಿದ್ದರೆ ಈ ವಿಷಯ ಬಹಳ ಬಹಳ ಅವಶ್ಯವಾಗಿರುವಂಥದ್ದು ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ. ದೈವ ಕೃಪೆ ಇಲ್ಲದೆ ಮಾನವ ಪ್ರಯತ್ನವೆಲ್ಲವೂ ಕಾಲ್ಪನಿಕ, ಅಲ್ಪ. ದೇವಜನವೇ, ಅದಕ್ಕೆ ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಕೀರ್ತನೆಗಳು 127ರಲ್ಲಿ 1 ಮತ್ತು 2ನೇ ವಾಕ್ಯದಲ್ಲಿ, ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ. ಇಲ್ಲಿ 2 ಕಾರ್ಯಗಳನ್ನು ನಾನು ಓದಿದ್ದೇನೆ. ಉಳಿದ ಕಾರ್ಯಗಳು ಬಹಳ ಚೆನ್ನಾಗಿದೆ ವಾಕ್ಯ. ಇಲ್ಲಿ ಹೇಳುತ್ತದೆ, ದೇವರು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಅನೇಕ ಬಿಲ್ಡಿಂಗ್ಗಳನ್ನು ಪ್ರಾರಂಭಿಸ್ತಾರೆ, ಆದರೆ ಯಾವುವು ಮುಕ್ತಾಯ ಆಗಲ್ಲ. ಬಿಲ್ಡಿಂಗನ್ನು ಮುಕ್ತಾಯ ಮಾಡುತ್ತಾರೆ, ಕುಟುಂಬ ಚೆನ್ನಾಗಿರಲ್ಲ. ಅಂದುಕೊಳ್ಳುತ್ತಾರೆ, ಈ ಮನೆಗೇನೂ ಆಗಿಬಿಟ್ಟಿದೆ. ಇಲ್ಲಿಗೆ ಬಂದಾಗಲಿಂದಲೂ ಎಲ್ಲ ಸೋಲು, ನಷ್ಟ, ಸರಿಯಾಗ್ತಾ ಇಲ್ಲ. ಯಾಕೆ ದೇವರೇ? ಕೊಡೋದೇನೋ ಕೊಟ್ಟಿದೆಯಾ, ಯಾಕೆ ದೇವರು? ಯಾಕೆಂದರೆ ದೇವರ ಕನಿಕರ, ದೇವರು ಕಟ್ಟಲಿಲ್ಲ, ಅದನ್ನು ದೇವರ ಉದ್ದೇಶವಾಗಿರಲಿಲ್ಲ. ದೇವರು ಹೇಳಿದರು, ಲೋನ್ ತಗೊಬೇಡ, ಕಟ್ಟಬೇಡ ಅಂತ, ಆ ಬೇರೆಯವ್ರ ಮೇಲೆ ಕೈ ಚಾಚಬೇಡ ಅಂತ, ಆ ಮನೆಯನ್ನು ನೀನು ಮನುಷ್ಯರು ಹೇಳಿದಾಗೆ ಪ್ಲ್ಯಾನ್ ಮಾಡಬೇಡ,
ಅವರು ಹೇಳಿದ್ರು ಇದನ್ನು ಮಾಡು ಅದನ್ನು ಮಾಡು, ಕಟ್ಟೋಕ್ಕೆ ಮುಂಚೆ ಹಿಂಗೆ ಮಾಡು ಹಂಗೆ ಮಾಡು ಎಲ್ಲ ಹೇಳಿದರು. ಮಾಡೋದೆಲ್ಲ ಮನುಷ್ಯರ ಆಲೋಚನೆ, ಕೊನೆಗೆ ಹೇಳೋದು ದೇವರ ಮೇಲೆ. ದೇವರು ಒಪ್ಕೊಳ್ತಾರಾ? ಒಪ್ಪಿಕೊಳ್ಳೋದಿಲ್ಲ. ದೇವರು ನಿನಗಂತ ಒಂದು ಮನೆ ಕಟ್ಟದಿದ್ದರೆ ನೀನೆಷ್ಟು ತಿಪ್ಪರ್ಲಾಗ ಹಾಕಿದರೂ ಅದು ನಡೆಯುವುದಿಲ್ಲ. ದೇವರು ಪಟ್ಟಣವನ್ನು ಕಾಯ್ದಿದ್ದರೆ ಎಷ್ಟು ಪೊಲೀಸು ಎಷ್ಟು ಆರ್ಮಿ ಇದ್ದರೂ ಸಾಕಾಗುವುದಿಲ್ಲ. ಅದರ ನಂತರದ ವಾಕ್ಯಗಳನ್ನು ನೋಡ್ರಿ. ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ, ಹೊತ್ತು ಮೀರಿ ಮಲಗುವವರೇ ನಿಮ್ಮಲ್ಲಿದ್ದೀರಲ್ವ. ರಾತ್ರಿಯೆಲ್ಲ ಕಷ್ಟಪಡ್ತೀರ, ಮುಂಜಾನೆ ಬೇಗ ಎದ್ದು ಹೇಳ್ತೀರ, ಆದರೂ ಪ್ರತಿಫಲ ಸಿಗ್ತಾ ಇಲ್ಲ. ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ದೇವರು ನೋಡ್ರಿ, ಅದಕ್ಕೆ ಹೇಳ್ತಾನಲ್ಲಿ, ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. ದೇವಜನವೇ, ಚಿಂತಿಸಬೇಡ್ರಿ. ನಾಳೆ ಬೆಳಿಗ್ಗೆ ಹೇಗೆ, ನಾಳೆ ಮಧ್ಯಾಹ್ನ ಹೇಗೆ, ನಾಳೆ ರಾತ್ರಿ ಹೇಗೆ, ಬರುವ ದಿನಗಳು ಹೇಗೆ, ನಾಳೆ ಕ್ರಿಸ್ಮಸ್ ಬರ್ತಾ ಇದೆ ಏನು ಮಾಡಬೇಕು, ನ್ಯೂ ಇಯರ್ ಬರ್ತಾ ಇದೆ ಏನು ಮಾಡಬೇಕು, ಬರ್ತ್ಡೇ ಬರ್ತಾ ಇದೆ ಏನು ಮಾಡಬೇಕು, ತುಂಬ ಕಳವಳ ಚಿಂತೆ ಪಡಬೇಡ್ರಿ. ಕರ್ತನಿಗೆ ಒಪ್ಪಿಸಿ ನಿಶ್ಚಿಂತರಾಗಿರ್ರಿ. ಆ ನಿಶ್ಚಿಂತೆಯತೆಯ ಸಮಯವನ್ನು ಪ್ರಾರ್ಥನೆಯಲ್ಲಿ ಕಳೆಯಿರಿ. ಮೋಶೆ ಭಕ್ತನು ಪ್ರಾರ್ಥಿಸಿದಂತೆ ಪ್ರಾರ್ಥನೆಯಲ್ಲಿ ಕಳೆಯಿರಿ. ಅಪ್ಪ, ನಾನೇ ನನ್ನ ತಲೆಗೆ ಕೆಲಸ ಕೊಟ್ಟು ಎಲ್ಲಿ ದುಡಿಬೇಕು, ಹೇಗೆ ದುಡ್ಡು ಸೇರಿಸಬೇಕು, ಎಲ್ಲಿ ಲೋನ್ ತೆಗೆದುಕೊಳ್ಬೇಕು, ಹೇಗೆ ಕಟ್ಟಬೇಕು ಅಂತ ಆಲೋಚಿಸುವ ಬದಲು ನನಗೊಂದು ಮನೆ ಕಟ್ಟಿಕೊಡಪ್ಪ, ನನ್ನ ಕೆಲಸವನ್ನು ಅನುಗ್ರಹಿಸಪ್ಪ, ನನಗೆ ಬೇಕಾದದ್ದನ್ನು ಒದಗಿಸಪ್ಪ ಎಂದು ಮೋಶೆಯ ಹಾಗೆ ಪ್ರಾರ್ಥಿಸಿ ನೋಡಿರಿ. ದೇವರು ಅತ್ಯುನ್ನತವಾದ ಕಾರ್ಯಗಳನ್ನು ಮಾಡುತ್ತಾರೆ. ಆದರೆ ದೇವರ ಪ್ರಸನ್ನತೆ ಇಲ್ಲದೆ, ದೇವರನ್ನು ಕೇಳಿಕೊಳ್ಳದೆ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ಅಲ್ವಾ, ಸ್ವಂತ ಜ್ಞಾನವನ್ನು ಆಧಾರ ಮಾಡಿಕೊಂಡು ನಾವು ನಡೆಯುವುದಾದರೆ ದೇವರು ಹೇಳ್ತಾನೆ. ಏನಂತ ಹೇಳ್ತಾನೆ? ಮುಂದಿನ ವಾಕ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಪ್ರಸಂಗಿ ಗ್ರಂಥದಲ್ಲಿ 1ನೇ ಅಧ್ಯಾಯ 3ನೇ ವಚನದಲ್ಲಿ, ಮನುಷ್ಯನು ಈ ಲೋಕದಲ್ಲಿ ಪಡುವ ಎಲ್ಲ ಪ್ರಯಾಸದಿಂದ ಅವನಿಗೆ ಏನು ಲಾಭ? ತುಂಬ ಪ್ರಯಾಸ ಪಡುತ್ತೇವೆ. ನಿಜವಾಗಿ ಹೇಳಬೇಕಾದ್ರೆ ನಾವು ಪಡುವ ಪ್ರಯಾಸಕ್ಕೆ ಪ್ರತಿಫಲ ಬರಬೇಕು. ಕೆಲವು ಸಂದರ್ಭದಲ್ಲಿ ಕೂಲಿ ಮಾಡೋರೇ ಸಮಾಧಾನವಾಗಿರ್ತಾರೆ. ಇಷ್ಟು ದುಡಿತಾ ಇದ್ದೀನಲ್ವಾ, ನನಗೆ ನೆಮ್ಮದಿನೇ ಇಲ್ಲ, ಕೈಯೇ ಹತ್ತುತ್ತಾ ಇಲ್ಲ, ಕೈಯಲ್ಲೇ ಉಳಿತಾ ಇಲ್ಲ, ಇದೇನಪ್ಪ ಜೀವನ ಅಂತ ಅಂದುಕೊಳ್ತಾ ಇರ್ತೀರ. ಪ್ರಿಯರೇ, ಇಲ್ಲಿ ಹೇಳ್ತದೆ, ಈ ಲೋಕದಲ್ಲಿ ಪಡುವ ಎಲ್ಲ ಕಾರ್ಯಗಳು, ಎಲ್ಲ ಪ್ರಯಾಸಗಳು ಇದರ ವ್ಯರ್ಥ, ಇದರಿಂದ ಲಾಭ ಏನು? ಅದಕ್ಕೆ ಯೇಸುಸ್ವಾಮಿ ಯೋಹಾನ 15:5ನೇ ವಾಕ್ಯದಲ್ಲಿ ಹೇಳಿದ ಮಾತು, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರ್ರಿ. ಏಸಪ್ಪ ಹೇಳ್ತಾರೆ, ನನ್ನ ದಯೆ ಇಲ್ಲದೆ, ನನ್ನ ಪ್ರಸನ್ನತೆ ಇಲ್ಲದೆ, ನನ್ನ ಅಪ್ಪಣೆ ಇಲ್ಲದೆ, ನನ್ನ ಚಿತ್ತವಿಲ್ಲದೆ ನೀವು ಏನೇ ಮಾಡಿದರೂ ಫಲಿಸೋದಿಲ್ಲ. ದೇವರು ಹಾಗಾದರೆ ಸ್ವಾರ್ಥಿನ? ನನ್ನ ಮಕ್ಕಳಿಗೆ ಇವ್ರಿಗೇನು ಸಿಗಬಾರ್ದು, ಇವ್ರಿಗೆ ಚೆನ್ನಾಗಾಗಬಾರ್ದು ಅಂತ ಯೋಚಿಸ್ತಾರ? ಪ್ರೇರೆ, ಲೌಕಿಕ ತಂದೆ ತಾಯಿಗಳಿಗಿಂತಲೂ ಪರಲೋಕದ ತಂದೆಯ ಆಲೋಚನೆಗಳು ಅತ್ಯುತ್ತಮ, ಅಗಮ್ಯ, ಅಗೋಚರವಾದವುಗಳು. ಅಷ್ಟೊಂದು ದೊಡ್ಡದಾಗಿ ನಮ್ಮ ಕುರಿತಾಗಿ ಆತನು ಆಲೋಚಿಸುತ್ತಾನೆ. ಗರ್ಭದಲ್ಲಿರುವಾಗಲೇ ಪೋಷಿಸಿದ ಆತನು, ಕಷ್ಟಗಳು ಪ್ರಯಾಸಗಳು ಬಂದಾಗ ಕಾಪಾಡಿದ ಆತನು, ಮುಂದಿನ ದಿನಗಳಲ್ಲಿ ಆತನು ಕಾಪಾಡುವುದಿಲ್ಲವಾ? ಖಂಡಿತ ಆತನು ನಿಮ್ಮನ್ನು ಕಾಪಾಡುತ್ತಾನೆ. ಕಾಯುವವನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ದೇವರು ಹೇಳೋದಿಷ್ಟೇ, ನೀವೇ ನಿಮ್ಮ ದಾರಿಯನ್ನು ಹುಡುಕಿಕೊಂಡು ನಾನೇನೋ ಮಾಡಬಲ್ಲೆ ಎಂದು ಹೋಗುತ್ತಾ ಇದ್ದೀರಲ್ಲ, ನನ್ನನ್ನು ಬಿಟ್ಟು ನೀವು ಏನೂ ಮಾಡಲಾರಿರಿ. ನನ್ನ ಪ್ರಿಯ ದೇವಜನವೇ, ವರ್ಷ ಮುಗಿಯುತ್ತಾ ಇದೆ. ಹೊಸ ಹುಮ್ಮಸ್ಸಿನೊಂದಿಗೆ ನಾಳೆ ಕ್ರಿಸ್ಮಸ್ ಎಂಬುದಾಗಿ, ಹೊಸ ವರ್ಷ ಹತ್ತಿರ ಬರುತ್ತದೆ ಎಂಬುದಾಗಿ ನೀವು ಈ ವಾರ ಬಹಳ ಪ್ರಾಮುಖ್ಯವಾಗಿ ನೀವು ವಾಕ್ಯಗಳನ್ನು ಗಮನಿಸುತ್ತಾ ಇದ್ದೀರಿ. ಮೋಶೆಯ ಹಾಗೆ ಪ್ರಾರ್ಥಿಸಿ ನೋಡಿರಿ. ಅದು ಯಾಕೆ ಸಫಲವಾಗುವುದಿಲ್ಲ ನೀವು ನೋಡಿರಿ. ನಾನು ನಿಮ್ಮನ್ನು ಕೂಡ ಆಹ್ವಾನಿಸುತ್ತೇನೆ, ಜನವರಿ 26ನೇ ತಾರೀಕು ಬನ್ನಿರಿ. ದೇವರು ನಮಗೆ ಮಾಡಿದ ಕಾರ್ಯಗಳನ್ನು ನೀವು ಕಣ್ಣಾರೆ ನೋಡಬೇಕು. ಅದಕ್ಕೆ ನಾನು ವಿಡಿಯೋಗಳಲ್ಲಿ ಕೂಡ ನಿಮಗೆ ಮಾಡಿ ಏನು ತೋರಿಸ್ತಾ ಇಲ್ಲ, ನೀವಿಲ್ಲಿಗೆ ಬರಬೇಕು. ಈ ಚಾನಲ್ನಿಂದ ನೀವೇನಾದರೂ ಪ್ರಯೋಜನ ಹೊಂದಿದ್ದರೆ
ನಾನು ನಿಜವಾಗಿ ಯಥಾರ್ಥವಾದ ಸೇವಕನು ಎಂದು ನೀವು ನಂಬಿದರೆ ನಿಮ್ಮ ಏನು ಸಮಯಗಳನ್ನು ತೆಗೆದುಕೊಂಡು ದಯಮಾಡಿ ಜನವರಿ 26ನೇ ತಾರೀಕು ಪ್ಲ್ಯಾನ್ ಮಾಡಿಕೊಂಡು ಬನ್ನಿ. ನಿಮಗೆ ವಾಕ್ಯ ಅಲ್ಲ, ಕಾರ್ಯರೂಪದಲ್ಲಿ ದೇವರು ನಿಮಗೆ ತೋರಿಸಿಕೊಡ್ತಾರೆ. ನನ್ನ ಪ್ರಿಯರೇ, ನಿಮಗೂ ಹಾಗೆಯೇ ದೇವರು ಅತ್ಯುನ್ನತವಾದ ಕಾರ್ಯಗಳನ್ನು ಮಾಡಬೇಕೆಂದು ನಾನು ಆಶಿಸುತ್ತೇನೆ. ಯಾಕೆಂದರೆ ಆತನು ಉತ್ತಮನಲ್ಲವೇ? ಆತನು ಮಹೋನ್ನತನಾದ ದೇವರಲ್ಲವೇ? ಆಶ್ಚರ್ಯಗಳನ್ನು ಮಾಡಬಲ್ಲನಲ್ಲವೇ? ಆದರೆ ದೇವರು ಹೇಳ್ತಾನೆ, ನನ್ನನ್ನು ಬಿಟ್ಟು ನೀವು ಏನೂ ಮಾಡಲಾರವಿ. ಈಗ ನಾವು ಮಾಡುವಂಥ ಕೈ ಹಾಕುವಂಥ ಕೆಲಸ ಸಫಲವಾಗಬೇಕಾದ್ರೆ ಏನು ಮಾಡಬೇಕು? ದೇವರು ಹೇಳುವಂಥ ಮೊದಲನೇ ಕಾರ್ಯ ವಿಧೇಯತೆ. ದೇವರ ಮಾತಿಗೆ ವಿಧೇಯತೆ ತೋರಿಸುವುದು. ಅದನ್ನು ಮಾಡಿದರೆ ದೇವರು ಕಾರ್ಯ ಮಾಡ್ತಾರೆ. ಮೋಶೆಯು ಓಡಿ ಹೋದ ನಂತರ, ಮೋಶೆ ಮತ್ತೆ ನೀನು ಫರೋಹನ ಹತ್ರ ಹೋಗು ಅಂದಾಗ, ಸ್ವಾಮಿ ಓಡಿ ಬಂದು 40 ವರ್ಷ ಆಯಿತು, ಅಲ್ಲಿಂದ ಓಡಿ ಬಂದುಬಿಟ್ಟಿದ್ದೀನಿ, ಮತ್ತೆ ಅರಸನನ್ನು ಎದುರುಗೊಳ್ಳೋದ ನನ್ನ ಕೈಯಲ್ಲಾಗಲ್ಲಪ್ಪ, ನನ್ನ ತೋದಲು ನೋಡಿಯವನು, ನಾನು ಬಲಹೀನನು, ನನ್ನನ್ನು ಬಿಟ್ಬಿಡು. ಈಗೋ ನನ್ನ ಅಣ್ಣ ಇದ್ದಾನೆ, ಆರೋನ್ ಇದ್ದಾನೆ, ಇನ್ಯಾರೋ ಸೆಲೆಕ್ಟ್ ಮಾಡ್ಕೊ, ಬಿಟ್ಬಿಡಪ್ಪ. ಆದರೆ ದೇವರು ಹೇಳಿದರು, ಇಲ್ಲ ನೀನು ಬಾ, ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದರು. ಆ ಮಾತಿಗೆ ವಿಧೇಯತೆಯನ್ನು ಸೂಚಿಸಿದ್ದರಿಂದ ಲಕ್ಷ ಜನರನ್ನು ತಾನು ಆಸೆ ಪಟ್ಟಂತೆ ಇಸ್ರಾಯೇಲರನ್ನ ಬಿಡಿಸಿದನು. ನೋಡಿ, ಆ ಆಸೆ ಯಾರಿಟ್ಟಿದ್ದು? ದೇವರೇ ಇಟ್ಟರು. ಇವತ್ತು ನಿಮ್ಮಲ್ಲಿಯೂ ಕೆಲವು ಆಸೆಗಳನ್ನು ದೇವರು ಇಟ್ಟಿದ್ದಾನೆ, ನೆರವೇರಿಸಿಕೊಡೋದು ಕೂಡ ದೇವರೇ. ಆದರೆ ಮೋಶೆ ತಾನೇ ಪ್ರಯತ್ನ ಮಾಡಿದ್ದು 40 ವರ್ಷದಲ್ಲಿ, ಓಡಿ ಹೋಗಿದ್ದು 40 ವರ್ಷ. ಈಗ ದೇವರು ಕರೆದ ಮೇಲೆ ತಾನು ಎಲ್ಲಿ ಬಿಟ್ಟಿದ್ದನೋ ಅಲ್ಲಿಂದ ದೇವರು ಅತಿಶಯವಾಗಿ ಮಾಡಿದನು. ಹಲ್ಲೆಲೂಯ. ಇವತ್ತು ಸ್ವಲ್ಪ ಗ್ಯಾಪ್ ನಿಮ್ಮ ಲೈಫಲ್ಲಿ ದೇವರು ಕೊಟ್ಟಿರ್ಬೋದು. ಮೋಶೆಯ ಜೀವಿತವನ್ನು 120 ವರ್ಷಗಳ ಕಾಲವನ್ನು 40 ವಿಂಗಡಿಸ್ಬೋದು. ಮೊದಲ 40 ಅರಮನೆಯಂಥ ಜೀವಿತ, ಎರಡನೇ 60 ಕಾಡಿನಲ್ಲಿ ಅಡವಿಯಲ್ಲಿ ಜೀವಿತ, ಇನ್ನು 60 ವರ್ಷ. ಇವೆರಡರ ಪ್ರತಿಫಲ ಮೂರನೇ 40 ವರ್ಷ. ನಿಮ್ಮ ಲೈಫ್ ಗ್ಯಾಪ್ ಇದೆ, ಕಷ್ಟಕರವಾಗಿದೆ. ದೇವರು ಹೇಳ್ತಾನೆ, ನಾನಿದ್ದೀನಿ, ನೀನು ವಿಧೇಯತೆ ತೋರಿಸು, ಪ್ರತಿಫಲ ನಾನು ಕೊಡ್ತೀನಿ ಅಂತ ದೇವರು ವಾಕ್ಯದಲ್ಲಿ ಹೇಳ್ತಾ ಇದೆ. ಜ್ಞಾನೋಕ್ತಿಗಳ ಗ್ರಂಥ 16ನೇ ಅಧ್ಯಾಯ 3ನೇ ವಚನ, ನಿನ್ನ ಕಾರ್ಯಭಾರವನ್ನು ಕರ್ತನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು. ಆತನು ಹೇಳ್ತಾ ಇದ್ದಾನೆ, ನಿನ್ನ ಕಾರ್ಯಭಾರಗಳನ್ನು ಕರ್ತನಿಗೆ ವಹಿಸಿದರೆ, ವಹಿಸೋದಂದರೆ ಏನು? ದೇವರ ಕೈಯಲ್ಲಿ ಕೊಡೋದು, ಅಂದರೆ ವಿಧೇಯತೆಯನ್ನು ಸೂಚಿಸೋದು. ಅಪ್ಪ, ನನ್ನಿಂದ ಆಗದಯ್ಯ, ನನ್ನಿಂದ ಆಗೋದಿಲ್ಲ, ಈಗೋ ನಿನ್ನ ಕೈಯಲ್ಲಿ ಕೊಡುತ್ತಾ ಇದ್ದೇನೆ. ನನ್ನ ಮಕ್ಕಳನ್ನು ತಿದ್ದುವುದು, ನನ್ನ ಮನೆಯವರನ್ನು ಸರಿಪಡಿಸುವುದು, ಮನೆ ಕಟ್ಟಿಕೊಳ್ಳುವುದು, ಇವರನ್ನು ಪೋಷಿಸುವುದು, ಇವರಿಗೆ ಟ್ರೀಟ್ಮೆಂಟ್ ಕೊಡಿಸುವುದು, ಇವರನ್ನು ಯಾವಾಗಲೂ ಹೊತ್ತು ಈ ಕುಟುಂಬದ ಭಾರವನ್ನು ಎಳೆದುಕೊಂಡು ಹೋಗುವುದು ನನ್ನಿಂದ ಆಗದಯ್ಯ ಎನ್ನುವ ನಿಮ್ಮ ಭಾರವನ್ನು ಕರ್ತನ ಕೈಯಲ್ಲಿ ಕೊಡಲಿ. ನಿಮಗೆ ವಿಶೇಷ ಬಲವನ್ನು ಕೊಡುತ್ತಾರೆ, ವಿಶೇಷ ಕೃಪೆಯನ್ನು ಕೊಡುತ್ತಾರೆ. ಆತನು ನಿಮ್ಮ ಸಂಗಡ ಇರುತ್ತಾನೆ. ನೋಡಿ, ನಿನ್ನ ಕಾರ್ಯಭಾರವನ್ನು ವಹಿಸಿಬಿಡು, ಅದೇ ವಿಧೇಯತೆ. ದೇವರು ಹೇಳ್ತಾ ಇದ್ದಾರಲ್ವಾ, ನಿನ್ನ ಬಾಧೆ ನೀನೇ ಬಿಳುಕೋ ಅಂತ ದೇವರು ಹೇಳ್ತಾ ಇಲ್ಲ. ನಿನ್ನ ಕಾರ್ಯಭಾರವನ್ನು ನನ್ನ ಮೇಲೆ ಹಾಕು, ನಾನಿದ್ದೀನಲ್ವಾ ಅಂತ ದೇವರು ವಾಕ್ಯ ಹೇಳುತ್ತದೆ. ನಂತರದ ವಾಕ್ಯದಲ್ಲಿ ನಾವು ನೋಡುತ್ತಾ ಧರ್ಮೋಪದೇಶ ಕಾಂಡ ಗ್ರಂಥ 28ನೇ ಅಧ್ಯಾಯ ಅದರ 12ನೇ ವಾಕ್ಯದಲ್ಲಿ, ನಿಮ್ಮ ದೇಶದ ಮೇಲೆ ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲ ವ್ಯವಸಾಯವನ್ನು ಸಫಲ ಮಾಡುವನು. ಆಗಿನ ಕಾಲದಲ್ಲಿ ವ್ಯವಸಾಯ ಮುಖ್ಯ ಬೆಳೆ. ಈಗ ವ್ಯವಸಾಯ, ವ್ಯಾಪಾರ, ಕೆಲಸ, ಅನೇಕ ಪ್ರಯತ್ನಗಳು ಇದ್ದಾವೆ. ಈಗ ದೇವರು ಹೇಳ್ತಾ ಇದ್ದಾನೆ, ಅದು ಇಂಗ್ಲೀಷಲ್ಲಿ ಹೇಳ್ತದೆ, ದ ಲಾರ್ಡ್ ವಿಲ್ ಬ್ಲೆಸ್ ದ ವರ್ಕ್ ಆಫ್ ಯುವರ್ ಹ್ಯಾಂಡ್ಸ್. ನಿನ್ನ ಕೈಗೆಲಸವನ್ನು ದೇವರು ಸಫಲಪಡಿಸುವನು. ಕೆಟ್ಟ ಕೆಲಸವಲ್ಲದೆ ಯಾವುದೇ ಒಳ್ಳೆಯ ಕೆಲಸವನ್ನು ನೀತಿ ನಿಯತ್ತಿನಿಂದ
ನಾವು ಮಾಡುವುದಾದರೆ ಅದಕ್ಕೆ ಬೇಕಾದ ಪ್ರತಿಫಲವನ್ನು ಆತನು ಕೊಡುತ್ತಾನೆ. ನನ್ನ ಪ್ರಿಯ ದೇವಜನವೇ, ವಿಧೇಯತೆಯಿಂದ ನಾವು ಮಾಡುವಂಥ ಕಾರ್ಯಗಳನ್ನು ದೇವರ ಕೈಗೆ ಒಪ್ಪಿಸಿಕೊಡೋಣ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3:23-24 ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. ಕರ್ತನಿಂದ ಪರಲೋಕ ಬಾಧ್ಯತೆ ಎಂಬ ಪ್ರತಿಫಲವನ್ನು ಹೊಂದಿವೆವೆಂದು ತಿಳಿದಿದ್ದೀರಲ್ವಾ? ಕರ್ತನಿಗೆಂದು ಮಾಡಿರಿ. ಇವತ್ತು ಮೋಶೆಯಂತೆ ನೀವು ಪ್ರಾರ್ಥಿಸ್ತೀರಾ, ಬೇಡ್ತೀರಾ, ಅಪ್ಪ ಇದು ನಾನು ಏನೇ ಮಾಡಿದರೂ ನನಗಾಗಿ ಅಲ್ಲ, ನಿನ್ನ ನಾಮ ಮಹಿಮೆ ಆಗಬೇಕು, ನಾನು ಕೆಲವರಿಗೆ ಸಾಕ್ಷಿ ಹೇಳಬೇಕು. ಇದು ನೋಡು, ನಾನು ಪ್ರಾರ್ಥಿಸಿದ್ದರಿಂದ ನನ್ನ ಕಾರ್ಯವನ್ನು ದೇವರು ಫಲಿಸುವಂತೆ ಮಾಡಿದ್ದಾನೆ. ಇದು ನನ್ನ ಜ್ಞಾನ ಬುದ್ಧಿ ಶಕ್ತಿ ಪ್ರಯತ್ನ ಅಲ್ಲ, ದೇವರ ಕಾರ್ಯ ಎಂದು ಹೇಳಿ ನಾವು ದೇವರೇ ನಿನ್ನ ನಾಮವನ್ನು ನಾನು ಘನಪಡಿಸುತ್ತೇನೆ ಎಂದು ಹೇಳಿ ನೋಡಿರಿ. ಕರ್ತನು ನಿಮ್ಮ ಕಾರ್ಯಗಳನ್ನು ಸಫಲಪಡಿಸುತ್ತಾನೆ, ನಿಮ್ಮನ್ನು ಘನಪಡಿಸುತ್ತಾನೆ. ಕರ್ತನು ತಾನೇ ಈ ವಾಕ್ಯದ ಮೇರೆಗೆ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಪ್ರಯಾಣ, ಕೆಲಸ, ಕುಟುಂಬ, ನಿಮ್ಮ ಒಡಹುಟ್ಟಿದವರು, ನಿಮ್ಮ ರಕ್ತ ಸಂಬಂಧಿಗಳು ನಿಮ್ಮ ಕಡೆಗೆ ತಿರುಗಿ ನೋಡುವಂತೆ ನಿಮ್ಮನ್ನು ಉಪಯೋಗಿಸಲಿ. ನೀವು ಮಾಡೋ ಕೆಲಸ ಸಣ್ಣದೇ ಆಗಿದ್ದರೂ ಎಲ್ಲರೂ ಹೊಗಳಬೇಕು, ಆ ರೀತಿಯಾಗಿ ನಿಮ್ಮನ್ನು ಮಾರ್ಪಡಿಸಲಿ. ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ. ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿವಿ. ಅಪ್ಪ, ಮೋಶೆ ಭಕ್ತನು ಪ್ರಾರ್ಥಿಸಿದ ಹಾಗೆ ಆತನು ಯೌವನಸ್ಥನಾಗಿದ್ದಾಗ ತನ್ನ ಪ್ರಯತ್ನ ಮಾಡಿದನು, ಆದರೆ ಸೋತು ಹೋದನು, ಓಡಿ ಹೋದನು. ಕರ್ತನೆ ಬಹಳ ದುಃಖಪಟ್ಟನು. ಆದರೆ ನೀವು ಅವನನ್ನು ಬಿಡಲಿಲ್ಲ, ಅವನನ್ನು ಸಂಧಿಸಿದ್ರಿ, ಆತನೊಟ್ಟಿಗೆ ಮಾತನಾಡಿದ್ರಿ. ನಾನಿದ್ದೀನಲ್ವಾ, ಈಗ ಹೊರಡು ಎಂದು ನೀನು ಆತನನ್ನು ಕಳುಹಿಸಿದೆ. ನೀವು ನನಗೆ ಹೇಳುತ್ತೀರಿ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು, ಆತನೇ ಅದನ್ನು ಸಾಗಿಸುವನು ಎಂಬುದಾಗಿ. ಹೌದಪ್ಪ, ಜ್ಞಾನೋಕ್ತಿ 3:5 ಹೇಳಿದ ಪ್ರಕಾರವಾಗಿ ಕರ್ತನೇ, ಈ ದಿನ ನನ್ನೊಟ್ಟಿಗೆ ಪ್ರಾರ್ಥನೆಯಲ್ಲಿ ಏಕೀಭವಿಸಿದವರು ಸೇವಕರಿರಬಹುದು, ವಿಶ್ವಾಸಿಗಳಿರಬಹುದು, ಸಾಧಾರಣ ಜನರಾಗಿರಬಹುದು. ಅವರು ಕೂಡ ಅಪ್ಪ, ನಾನು ಕೂಡ ಇದೇ ಪರಿಸ್ಥಿತಿಯಲ್ಲಿದ್ದೀನಯ್ಯ, ನಾನೆಷ್ಟೋ ಪ್ರಯತ್ನಗಳನ್ನು ಮಾಡಿದ್ದೀನಪ್ಪ, ಆದರೆ ಯಾವ ಪ್ರಯತ್ನಗಳು ಫಲಿಸಲಿಲ್ಲ. ನಿನ್ನ ಪ್ರಸನ್ನತೆ ಬೇಕು ದೇವ. ಈಗೋ ನಾನು ವಿಧೇಯನಾಗುತ್ತೇನೆ, ನಿನ್ನ ವಾಕ್ಯವನ್ನು ಅನುಸರಿಸುತ್ತೇನೆ, ಅದರ ಮಹಿಮೆಯನ್ನು ನಿನಗೆ ಕೊಡುತ್ತೇನೆ. ನನ್ನನ್ನು ಕನಿಕರಿಸು ದೇವ, ನನಗೆ ಸಹಾಯ ಮಾಡು ದೇವ ಎಂದು ಬೇಡುವಂಥ ಪ್ರತಿ ದೇವ ಜನರನ್ನು, ಅವರ ಕುಟುಂಬಗಳನ್ನು ಅಭಿಷೇಕ ಮಾಡಿರಿ. ಈ ಸ್ವರ ಎಲ್ಲಿ ಕೇಳಿಸಲ್ಪಡುತ್ತಿದೆಯೋ ಆ ಮನೆಯು, ಆ ಮನವು ಆಶೀರ್ವದಿಸಲ್ಪಡಲಿ. ಅಪ್ಪ ಎಂದು ಕೂಗುವ ಪ್ರತಿ ಸಹೋದರಿ ಸಹೋದರರು ನಿನ್ನ ಬಲವುಳ್ಳ ಹಸ್ತವನ್ನು ಕಾಣಬೇಕು. ನಿನ್ನ ನಡೆಸುವಿಕೆ, ನೀನು ಆಶೀರ್ವದಿಸುವಿಕೆ, ನೀನು ಉಪಯೋಗಿಸುವಿಕೆ ಇವರು ನೋಡಬೇಕು. ಈ ವಾಕ್ಯವನ್ನು ನಂಬಿ ಇವತ್ತು ಇವರು ಪ್ರಾರ್ಥಿಸ್ತಾ ಇದ್ದಾರಲ್ವಾ, ಆ ನಂಬಿಕೆಯೇ ದೊಡ್ಡ ಅದ್ಭುತಗಳನ್ನು ಮಾಡಬೇಕು. ಮೋಶೆಯ ಮುಂದೆ ನೀವು 10 ಕರ್ತನೆ ಅದ್ಭುತಗಳನ್ನು ಮಾಡಿ ಅವನ ನಂಬಿಕೆಯನ್ನು ಹೆಚ್ಚಿಸಿದಿರಿ. ಆ ನಂತರ ಕೆಂಪು ಸಮುದ್ರವನ್ನು ವಿಭಾಗಿಸುವಷ್ಟು ನಂಬಿಕೆಯನ್ನು ಕೊಟ್ಟಿರಿ. ಬಂಡೆಯಿಂದ ನೀರನ್ನು ತೆಗೆಯುವಂಥ ನಂಬಿಕೆಯನ್ನು ಕೊಟ್ಟಿರಿ. ಕಾರಣ ಆತನ ವಿಧೇಯತೆ. ಈ ದಿನ ನಾವು ಕೂಡ ನಿನ್ನ ಪ್ರಸನ್ನತೆಗೆ ಒಪ್ಪಿಸಿಕೊಡುತ್ತಾ ಇದ್ದೇವೆ. ಅಪ್ಪ, ಮೋಶೆ ಹೇಳಿದ ಹಾಗೆ ನಾನು ತೊದಲು ನುಡಿಯುವನು, ನಾನು ಬಲಹೀನನು, ನಾನು ಪಾಪಿ. ಇವತ್ತು ನಾವೆಲ್ಲರೂ ಅದೇ ಮಾತು ಹೇಳುತ್ತಾ ಇದ್ದೇವೆ. ಆದರೂ ಬಲಹೀನರನ್ನು ಅವರ ನಂಬಿಕೆಯ ಮೇರೆಗೆ, ವಿಧೇಯತೆಯ ಮೇರೆಗೆ, ವಾಕ್ಯಗಳನ್ನು ಅನುಸರಿಸುವುದರ ಮೇರೆಗೆ ಅನುಗ್ರಹಿಸುವ ದೇವರು ನೀವಲ್ಲವೇ? ಕೃಪೆ ತೋರಿಸು ಕರ್ತ, ದಯೆ ತೋರಿಸು ದೇವ. ನೀನು ಇವರನ್ನು ಅನುಗ್ರಹಿಸು. ಈ ದಿನ ಆರೋಗ್ಯಕ್ಕಾಗಿ, ಕುಟುಂಬದ ಉನ್ನತಿಗಾಗಿ, ಮಕ್ಕಳ ಜೀವಿತದ ಶುಭ ಕಾರ್ಯಗಳಿಗಾಗಿ, ಮೊಮ್ಮಕ್ಕಳಿಗಾಗಿ, ದೇವರ ಕುಟುಂಬದ ಸಂತತಿಯ ಉದ್ಧಾರಕ್ಕಾಗಿ, ರಕ್ಷಣೆಗಾಗಿ, ದೇವರೇ ಸಾಲಬಾಧೆಗಳಿಗಾಗಿ ಪ್ರಾರ್ಥಿಸುತ್ತಾ ಮನನೊಂದು ಹೋಗಿರುವಂಥ ಭಕ್ತರೆಲ್ಲರೂ ನಿನ್ನ ಮುಂದೆ ಬಂದಿದ್ದಾರಲ್ಲ,
ಅವರನ್ನು ಕನಿಕರಿಸಿ ಅನುಗ್ರಹಿಸಿ ಆಶೀರ್ವದಿಸಬೇಕೆಂಬುದಾಗಿ ಈ ದಿನ ಈ ವಾಕ್ಯವು ದೊಡ್ಡ ಕಾರ್ಯಗಳನ್ನು ಅವರ ಜೀವಿತದಲ್ಲಿ ಮಾಡಬೇಕೆಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತನೇ ನಿನಗೆ ಸ್ತೋತ್ರ. ನಿಜವಾಗಿಯೂ ಈ ಮಾತು ನಮ್ಮೆಲ್ಲರ ಜೀವಿತದಲ್ಲಿ ನೆರವೇರಿ ನೀವೇ ಮಹಿಮೆ ಹೊಂದುತ್ತೀರೆಂಬುದಾಗಿ ಪ್ರಾರ್ಥನೆಯನ್ನು ಕೇಳಿದಾತನು ಈ ದಿನ ಮೊದಲುಗೊಂಡು ನಮ್ಮನ್ನು ಕನಿಕರಿಸಿ ನಮ್ಮ ನಂಬಿಕೆಯನ್ನು ಹೆಚ್ಚಿಸಿ ಮೋಶೆಯ ಜೀವಿತದಲ್ಲಿ ಮಾಡಿದಂಥ ಮಹಿಮೆಯ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿಯೂ ಮಾಡಬೇಕೆಂಬುದಾಗಿ ನಮ್ಮ ಕರ್ತನು, ನಮ್ಮನ್ನು ಪ್ರೀತಿಸುವಾತನು, ನಮಗೆ ಒದಗಿಸುವಾತನು ಯೆಹೋವ ಹಿರಿಯಾಗಿರುವ ಆತನಾಗಿರುವ ಯೇಸುವಿನ ಮಧುರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನವೇ, ಈ ಉತ್ತೇಜನದಾಯಕವಾದಂಥ ವಿಡಿಯೋನ ನೀವು ಇದುವರೆಗೂ ನೋಡಿದ್ದೀರಾ. ನಿಮಗೆ ಆಶೀರ್ವಾದವಾಗಿದ್ದರೆ ಬೇರೆಯವರಿಗೆ ಹಂಚಿಕೊಳ್ಳಿ. ಈ ಸೇವೆಗಾಗಿ ಪ್ರಾರ್ಥನೆ ಮಾಡಿ. ನಾನು ಖಂಡಿತ ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸ್ತೇನೆ. ಕರ್ತನು ತಾನು ಇನ್ನಷ್ಟು ದೊಡ್ಡ ಕಾರ್ಯಗಳನ್ನು ನಿಮ್ಮ ನನ್ನ ಜೀವಿತದಲ್ಲಿ ಮಾಡಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.